ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಧರ್ಮಸ್ಥಳದಲ್ಲಿ ನೂರಾರು ಶವ ಹೊತ್ತಿಟ್ಟ ಪ್ರಕರಣ. ಧರ್ಮಸ್ಥಳದಲ್ಲಿ ಲೆಕ್ಕವಿಲ್ಲದಷ್ಟು ಅನಾಥ ಶವಗಳನ್ನು ಸಾಗಿಸಿದ್ದೇನೆ. ಆಂಬ್ಯುಲೆನ್ಸ್ ಡ್ರೈವರ್ ಜಲೀಲ್ ಬಾಬು ಸ್ಫೋಟಕ ಹೇಳಿಕೆ. ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಟ್ಟ ಪ್ರಕರಣ ಶುರುವಾದಾಗಿನಿಂದಲೂ ಕೂಡ ರಾಜ್ಯದೆಲ್ಲೆಡೆ ಸಂಚಲನ ಹುಟ್ಟಿಸಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬ ಆರೋಪಿಗಳನ್ನ ಕೂಡ ಎಸ್ಐಟಿ ತಂಡ ವಿಚಾರಣೆಯನ್ನ ನಡೆಸ್ತಾ ಬಂದಿದೆ. ಆದರೆ ಯಾವುದೇ ರೀತಿಯಾದ ಪ್ರಯೋಜನಗಳು ಕಂಡು ಬರ್ತಾ ಇಲ್ಲ. ಆರೋಪಿಗಳಂತೂ ಒಬ್ಬರ ಮೇಲೊಬ್ಬರು ಪ್ರಕರಣಗಳನ್ನ ತಿರುಚುತ್ತಾ ಬಂದ್ರು. ಕಡೆಗೆ ಎಸ್ಐಟಿಗೆ ಸಿಕ್ಕಿದ್ದು ಆಂಬ್ಯುಲೆನ್ಸ್ ಡ್ರೈವರ್ ಜಲೀಲ್ ಬಾಬು ಸ್ಫೋಟಕ ಹೇಳಿಕೆ. ಹೌದು, ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರಾರು ಮೃತದೇಹಗಳನ್ನ ಹೂತಿಡಲಾಗಿದೆ ಅನ್ನುವಂಥ ಆರೋಪದ ಪ್ರಕರಣ ದಿನಕ್ಕೊಂದು ಹೊಸ ರೀತಿಯ ತಿರುವನ್ನ ಪಡೆದುಕೊಳ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬರ್ ಸೇರಿದಂತೆ ಹಲವರ ವಿಚಾರಣೆಯನ್ನ ಕೂಡ ಎಸ್ಐಟಿ ಮಾಡಿತ್ತು. ಅದರಂತೆ ಈಗ ಅನಾಥ ಶವಗಳನ್ನ ಸಾಗಿಸ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರನ್ನ ವಿಶೇಷ ತನಿಖಾ ತಂಡ ವಿಚಾರಣೆಯನ್ನ ನಡೆಸಿದೆ. ಇಬ್ಬರು ಆಂಬ್ಯುಲೆನ್ಸ್ ಚಾಲಕರನ್ನ ಎಸ್ಐಟಿ ವಿಚಾರಣೆ ಮಾಡಿದ್ದು, ಅದರಲ್ಲಿ ಒಬ್ಬರಾದ ಜಲೀಲ್ ಬಾಬು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ಅನಾಥ ಶವಗಳು ಸಿಕ್ಕಾಗ ಪೊಲೀಸರ ಸೂಚನೆಯ ಮೇರೆಗೆ ಹೆಣಗಳನ್ನ ಸಾಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೆ. ನಾನು 25 ವರ್ಷಗಳಿಂದ ಈ ಕೆಲಸವನ್ನ ಮಾಡ್ತಾ ಇದ್ದೇನೆ. ಇಲ್ಲಿಯವರೆಗೂ ಕೂಡ 1000ಕ್ಕೂ ಹೆಚ್ಚು ಶವಗಳನ್ನ ಸಾಗಿಸಿದ್ದಾನೆ ಅಂತ ಹೇಳಿ ವಿಚಾರಣೆಯಲ್ಲಿ ಹೇಳಿದ್ದಾನೆ. ಚಿನ್ನಯ್ಯ ನಾನು ಒಟ್ಟಿಗೆ ಕೆಲಸವನ್ನ ಮಾಡಿದ್ವು. ಎಲ್ಲೇ ಅಪಘಾತಗಳು ಸಂಭವಿಸಿದಾಗ ನಮಗೆ ಪಬ್ಲಿಕ್ನಿಂದ ಕರೆಗಳು ಬರ್ತಾ ಇತ್ತು. ಆಗ ಆ ಸ್ಥಳಕ್ಕೆ ಹೋಗಿ ಶವಗಳನ್ನ ಸಾಗಿಸ್ತಾ ಇದ್ವಿ. ಅನಾಥ ಶವ ಸಿಕ್ಕಿದಾಗ ಪೊಲೀಸರು ನಮಗೆ ಹೇಳ್ತಾ ಇದ್ರು. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಜಾಗ ಇಲ್ಲದೆ ಇದ್ದಾಗ ಅನಾಥ ಶವಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ವಿ. ಇನ್ನು ಅನಾಥ ಶವಗಳು ಸಿಕ್ಕಂತಹ ಸಂದರ್ಭದಲ್ಲಿ ಪೊಲೀಸರೇ ನಮಗೆ ಕರೆ ಮಾಡಿ ಕರೆಸಿಕೊಳ್ತಾ ಇದ್ರು. ಧರ್ಮಸ್ಥಳದ ಆಸುಪಾಸು ಇದ್ದಂತಹ ನೂರಾರು ಅನಾಥ ಶವಗಳನ್ನ ಅವರ ಸೂಚನೆಯ ಮೇರೆಗೆ ನಾವು ಸಾಗಿಸ್ತಾ ಇದ್ವಿ. ಚಿನ್ನಯ್ಯ ನಾನು ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಚಿನ್ನಯ್ಯನನ್ನ ತುಂಬಾ ಸಾರಿ ನೋಡಿದ್ದೇನೆ. ಅನಾಥ ಶವಗಳು ಸಿಕ್ಕಿದಾಗ ಚಿನ್ನಯ್ಯ ಕೂಡ ಇರ್ತಾ ಇದ್ದ. ಒಟ್ಟಿಗೆ ಶವಗಳನ್ನ ತಂದು ಆಂಬ್ಯುಲೆನ್ಸ್ ನಲ್ಲಿ ತಂದಿಟ್ಟಿದ್ದು ನಿಜ ಅಂತ ಹೇಳಿದ್ದಾರೆ. ಹೆಣ ಇರುವಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಇರ್ತಾ ಇದ್ರು. ಹೆಣ ತೆಗೆಯುವಾಗ ಮಾಹಿತಿ ಕೇಂದ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಫೋಟೋ ಎಲ್ಲ ತೆಗೆದುಕೊಂಡು ಆ ನಂತರ ಹೆಣವನ್ನ ಸಾಗಿಸಲಾಗ್ತಾ ಇತ್ತು ಅಂತ ಹೇಳಿ ಜಲೀಲ್ ಬಾಬು ಅವರು ಹೇಳಿರುವಂತದ್ದು. ಇನ್ನು ಧರ್ಮಸ್ಥಳದಲ್ಲಿ ಶವಗಳು ಹೂತಿಟ್ಟಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ಸಮೀರ್ ಎಂಡಿ, ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ತಿಮ್ಮರೋಡಿ, ಸುಜಾತಾ ಭಟ್, ಜಯಂತ್ ಟಿ, ಕೇರಳ ಯೂಟ್ಯೂಬರ್ ಮನಾಫ್ ಸೇರಿದಂತೆ ಹಲವರ ವಿಚಾರಣೆಯನ್ನ ಮಾಡಲಾಗಿತ್ತು. ಹೀಗೆ ಧರ್ಮಸ್ಥಳ ಕೇಸ್ ದಿನದಿಂದ ದಿನಕ್ಕೆ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅನ್ನುವಂಥದ್ದು ಮಾತ್ರ ಎಸ್ಐಟಿ ತಂಡ ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.